ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಈಗ RSS ವರ್ಸಸ್ ಕಾಂಗ್ರೆಸ್ ಫೈಟ್. ಎಸ್ ಪ್ರಿಯ ವೀಕ್ಷಕರೇ, ಪ್ರಿಯಾಂಕಾ ಖರ್ಗೆ ಬೆನ್ನಿಗೆ ಪೂರ್ಣ ಪ್ರಮಾಣದಲ್ಲಿ ಸಪೋರ್ಟ್ಗೆ ನಿಂತಿದೆಯಾ ಕಾಂಗ್ರೆಸ್ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ರಾಜ್ಯದಲ್ಲಿ RSS ಹಾಗೂ ಕಾಂಗ್ರೆಸ್ ನಡುವಿನ ಜಟಾಪಟಿ ಈಗ ತಾರಕಕ್ಕೇರಿದೆ. RSS ಹಾಗೂ ಏನೋ RSS ವಿರುದ್ಧ ಧ್ವನಿ ಎತ್ತಿದ್ರಲ್ಲ, ವಿರುದ್ಧದ ಏನು ಸಮರ ಸಾರಿದ್ರಲ್ಲ, ಪ್ರಿಯಾಂಕಾ ಖರ್ಗೆ ಅವರು ಈಗ ಒಂಟಿ ಆದ್ರ ಏಕಾಂಗಿ ಆದ್ರ ಅನ್ನುವಂತಹ ಪ್ರಶ್ನೆ ಈಗ ಇದೆ. ಕಾಂಗ್ರೆಸ್ನಲ್ಲಿ ಪ್ರಿಯಾಂಕಾ ಖರ್ಗೆಗೆ ಸಾತ್ಗೆ ನಿಂತವರು ಯಾರೆಲ್ಲ ಎಂಬುದು ಇವತ್ತು ಕುತೂಹಲದ ಪ್ರಶ್ನೆ. ರಾಜ್ಯದ ಕಾಂಗ್ರೆಸ್ ಹಾಗೂ RSS ನಡುವಿನ ಸಂಘರ್ಷಕ್ಕೆ ಈಗ ದೊಡ್ಡ ತಾರಕಕ್ಕೇರಿದೆ. ಅದರಲ್ಲೂ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಮತ್ತು RSS ವಿರುದ್ಧದ ಸಮರ ಸಾರಿದ್ದಾರೆ. ಏನು RSS ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಈಗ ನ್ಯಾಯಾಲಯ ಮೆಟ್ಟಲು ಕೂಡ ಏರ್ತು. ಈ ನಡುವೆ ಸಚಿವ ಪ್ರಿಯಾಂಕಾ ಖರ್ಗೆ ಪರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅದು ಎಷ್ಟು ಜನ ಶಾಸಕರು ಮತ್ತು ಸಚಿವರು ಮತ್ತು ಅಧಿಕಾರಿಗಳು ಇವರ ಪರವಾಗಿ ಧ್ವನಿ ಎತ್ತಿದ್ದಾರೆ ಎಂಬ ಪ್ರಶ್ನೆ ಈಗ ದೊಡ್ಡ ಚರ್ಚೆಯಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ CM ಸಿದ್ದರಾಮಯ್ಯ ಮತ್ತು BK ಹರಿಪ್ರಸಾದ್ ಅವರು ಅವರಿಬ್ಬರನ್ನ ಬಿಟ್ಟರೆ, ಅವರಿಬ್ಬರನ್ನ ಹೊರತುಪಡಿಸಿದ್ರೆ ಇನ್ನುಳಿದ ಇತರ ನಾಯಕರು ಈ ಸಂದರ್ಭದಲ್ಲಿ RSS ಕುರಿತಾದಂತಹ ಗಟ್ಟಿ ಧ್ವನಿಯಂತೂ ಕೂಡ ಎಲ್ಲೂ ಕೇಳಿಸಲಿಲ್ಲ. ಯಾಕೆ ಎಂಬ ಪ್ರಶ್ನೆ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಒಳಗಡೆ ಈಗ ಕೇಳ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ RSS ಹಾಗೂ ಕಾಂಗ್ರೆಸ್ ನಡುವಿನ ಜಟಾಪಟಿ ಒಂದು ತೀವ್ರ ಸ್ವರೂಪ ಪಡೆದುಕೊಂಡು ಒಂದು ಹೊತ್ತಿನಲ್ಲಿ, ಅದರಲ್ಲೂ ಸಚಿವ ಪ್ರಿಯಾಂಕಾ ಖರ್ಗೆ ಏನು RSS ವಿರುದ್ಧ ಏನು ಸಮರ ಸಾರಿ ನಿಂತಿದ್ರಲ್ಲ, ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಸಂಘದ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ನಲ್ಲಿ ಪೂರ್ಣ ಪ್ರಮಾಣದ ಸಹಕಾರ ಸಿಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದೀಗ ಇದೆಲ್ಲ ಕುತೂಹಲ ಕೆರಳಿಸಿರುವಂಥದ್ದು. ಇನ್ನು ಪ್ರಿಯಾಂಕಾ ಖರ್ಗೆ ಪರವಾಗಿ CM ಸಿದ್ದರಾಮಯ್ಯ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಅವರಿಬ್ಬರಷ್ಟೇ ಬಿಟ್ಟರೆ ಶಾಸಕರು ಮತ್ತು ಸಚಿವರು ಯಾರು ಕೂಡ ಸಾಥ್ ಕೊಟ್ಟಿಲ್ಲ. RSS ವಿರುದ್ಧ ಕಾಂಗ್ರೆಸ್ನಲ್ಲಿ ಒಂದು ಮೊದಲಿನಿಂದಲೂ ಧ್ವನಿ ಎತ್ತಿದ್ದಂತಹ CM ಸಿದ್ದರಾಮಯ್ಯ ಮತ್ತು BK ಹರಿಪ್ರಸಾದ್ ಹಾಗೂ ಪ್ರಿಯಾಂಕಾ ಖರ್ಗೆ ಇವರು ಹೊರತಾಗಿ ಪ್ರಮುಖ ನಾಯಕರು ಸಂಘದ ಸಿದ್ಧಾಂತಕ್ಕೆ ಟಕ್ಕರ್ ಕೊಡುವಂಥ ಕೆಲಸವನ್ನು ಮಾಡುವ ಉದಾಹರಣೆ ಯಾರೂ ಕಾಂಗ್ರೆಸ್ನಲ್ಲಿ ಇಲ್ಲ. ಇನ್ನು ಇದೀಗ RSS ಕುರಿತಾದಂತಹ ದೊಡ್ಡ ದನಿ ಚರ್ಚೆಗಳು ಕೂಡ ಇಲ್ಲಿ ನಡೆಯಲಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬಹುತೇಕ ಸರ್ಕಾರಿ ಕಾಲೇಜು ಮತ್ತು ಆವರಣಗಳಲ್ಲಿ RSS ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲವೊಂದು ರೂಲ್ಸ್ ನಿಯಮಾವಳಿಗಳನ್ನು ಕೂಡ ತಂದರು. ಈ ನಿಟ್ಟಿನಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು CM ಅವರಿಗೆ ಪತ್ರವನ್ನು ಕೂಡ ಬರೆದರು. ಈ ಪತ್ರದ ಆಧಾರದಲ್ಲಿ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ದೊಡ್ಡ ಚರ್ಚೆ ಆಯಿತು. ಸಚಿವರು ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ. ಅದರ ಬಳಿಕ ಒಂದು ಕಾಯ್ದೆಯನ್ನು ರೂಪಿಸುವ ಬದಲಾಗಿ ಈ ಹಿಂದೆ ತಂದಂತಹ ಜಾರಿಯಲ್ಲಿದ್ದಂತಹ ರೂಲ್ಸ್ ನಿಯಮಾವಳಿಗಳನ್ನು ಒಂದಿಷ್ಟು ಮಾಡಿಫೈಡ್ ಅಂದರೆ ಮಾರ್ಪಾಡುಗಳನ್ನು ಕಟ್ಟುನಿಟ್ಟಾಗಿ ಜಾರಿ ತರುವ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ಕೈಗೊಂಡರು ಸರ್ಕಾರ. ಇನ್ನು ರಾಜಕೀಯದಲ್ಲಿ ಒಂದು ಯಾವ ಈ ಥರ RSS ವಿರುದ್ಧ ಕ್ರಮ ಕೈಗೊಂಡ ಸಂದರ್ಭದಲ್ಲಿ BJP ಮತ್ತು ರಾಜಕೀಯ ಹೋರಾಟಕ್ಕೆ ಒಂದು ಏನು ಅಸ್ತ್ರ ಕೊಟ್ಟಂತಾಗಿರುವಂಥದ್ದು. ಇನ್ನು ಏನು ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರು ಕೂಡ ಪಥಸಂಚಲನಕ್ಕೆ ಅನುಮತಿ ನೀಡುವ ವಿಚಾರ ಇದೀಗ ಜಟಾಪಟೆ ನಡೆಯುವಂತಹ ಕಲಬುರಗಿಯಲ್ಲಿ RSS ಪಥಸಂಚಲನ ಮಾಡುವ ಒಂದು ನಿಟ್ಟಿನಲ್ಲಿ ಸಂಘ ಮುಂದಾಗಿದೆ. ಆದರೆ ಇದಕ್ಕೆ ಪೊಲೀಸರು ಅನುಮತಿಯನ್ನು ಕೂಡ ನಿರಾಕರಣೆ ಮಾಡಿದ್ರು. ಇದನ್ನು ಪ್ರಶ್ನಿಸಿ RSS ಹೈಕೋರ್ಟ್ ಮೆಟ್ಟಿಲೇರಿತು. ವರದಿ ನೀಡುವಂತೆ ಹೈಕೋರ್ಟ್ ಕೂಡ ಆದೇಶವನ್ನು ಮಾಡಿತು. ಈ ನಡುವೆ ಸಚಿವ ಪ್ರಿಯಾಂಕಾ ಖರ್ಗೆ ವಿರುದ್ಧದ BJP ಹಾಗೂ ಸಂಘ ಪರಿವಾರದಿಂದ ಬಂದಂತಹ ನಾಯಕರು ಇಬ್ಬರು ಮುಗಿಬಿದ್ರು. ಇನ್ನು ಪ್ರಿಯಾಂಕಾ ಖರ್ಗೆಗೆ ಬೆದರಿಕೆ ಕರೆಗಳು ಬರೋದನ್ನು ಸ್ವತಃ ಅವರೇ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಡಿ ಬಹಿರಂಗವನ್ನು ಪಡಿಸಿದ್ರು. ಅದಲ್ಲದೆ BJP ಸಂಘ ಪರಿವಾರದವರು ಮತ್ತು ಸಂಸ್ಕಾರ ಇದೇನಾ ಅಂತಲೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ದೊಡ್ಡ ಪ್ರಶ್ನೆಯನ್ನು ಕೂಡ ಮಾಡಿದರು. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಏನಂತಂದರೆ, ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಒಂಟಿ ಆದ್ರ ಏಕಾಂಗಿ ಆದ್ರ ಅನ್ನುವಂಥ ಪ್ರಶ್ನೆ ಈಗ ಬರುತ್ತೆ. ಸಂಘ ಪರಿವಾರದ ವಿರುದ್ಧ ಹೋರಾಟದಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಒಂಟಿ ಆಗಿ ಹೋಗ್ಬಿಟ್ರು ಅನ್ನೋ ಪ್ರಶ್ನೆ ಈಗೆಲ್ಲ ಕಡೆ ಚರ್ಚೆ ಆಯಿತು. ಅವರ ಪರವಾಗಿ CM ಸಿದ್ದರಾಮಯ್ಯ ಕೂಡ ಮಾತನಾಡಿದರು. ಅವರಿಗೆ ಬೆದರಿಕೆ ಹಾಕಿರೋದ್ರ ವಿರುದ್ಧ ಕಾನೂನು ಕ್ರಮಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಟ್ಟರು. ಇನ್ನು ಹಿರಿಯ ಕಾಂಗ್ರೆಸ್ BK ಹರಿಪ್ರಸಾದ್ ಅವರು ಕೂಡ ಪ್ರಿಯಾಂಕಾ ಖರ್ಗೆಗೆ ಬೆಂಬಲವನ್ನು ಸೂಚಿಸಿದರು. ಕೆಲ ಶಾಸಕರು ಮತ್ತು ಕಾಂಗ್ರೆಸ್ನ ಮುಖಂಡರು ತೆಪ್ಪಗೆ ಮುಚ್ಕೊಂಡು ಸುಮ್ಮನೆ ಇದ್ದರು.
ಆದರೆ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಸಚಿವರ ನಡೆ ಮಾತ್ರ ಈಗ ಯಾವುದೇ ರೀತಿಯಾದಂತಹ ಕೂಡ ಪ್ರತಿಕ್ರಿಯೆ ಕೊಡೋದು ಕುತೂಹಲಕ್ಕೆ ಈಗ ಕಾರಣವಾಗಿದೆ. ಏನೋ DCM DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಪ್ರಿಯಾಂಕಾ ಪರವಾಗಿ ಅಥವಾ RSS ಪರವಾಗಿ ವಿರುದ್ಧದ ಗಟ್ಟಿ ಧ್ವನಿಯಲ್ಲಿ ಮಾತನಾಡದೇ ಇರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಯಿತು. ಇದು ಉದ್ದೇಶಪೂರ್ವಕವೋ ಅಥವಾ ಜಾಣ ನಡೆಯೋ ಎಂಬ ಪ್ರಶ್ನೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಕಾರ್ಯಕರ್ತರು ಅವ್ರ ಒಳಗಡೆನೇ ಕೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಒಳಗೆ ಮಾತು ಏನಂತಂದರೆ, ಪ್ರಿಯಾಂಕಾ ಖರ್ಗೆ ಸಂಘದ ವಿರುದ್ಧ ಕೆಣಕಿದ್ರೆ ಅಥವಾ ಬೆನ್ನಿಗೆ ನಿಂತವ್ರು ಇಬ್ಬರು ಮೂರಿಬ್ರು ಅಂತ ಪ್ರಶ್ನೆ ಕೂಡ ಇದೆ. ಅದರಲ್ಲಿ ಪ್ರಮುಖವಾದಂಥವ್ರು ಸಿದ್ದರಾಮಯ್ಯನವರು, BK ಹರಿಪ್ರಸಾದನ್ನು ಹೊರತುಪಡಿಸಿದ್ರೆ ಉಳಿದವರು ಯಾರು ಕೂಡ ಧ್ವನಿ ಎತ್ತಲಿಲ್ಲ, ಎಲ್ಲರೂ ಕೂಡ ಗಪ್ ಚುಪ್ಪಾದರು. ಇನ್ನು ಇದು ಒಂದು ಮುಸುಕಿನ ಗುದ್ದಾಟ, ನಾವು ಮೂಗು ಮುಚ್ಕೊಂಡು ಓಡಾಡಿದ್ರೆ ಒಳ್ಳೆಯದು ಅನ್ನೋರ್ದು ಕೆಲವರು ಕಾಂಗ್ರೆಸ್ ಪಾಳ್ಯದಲ್ಲಿ ಲೆಕ್ಕಾಚಾರ. ಇನ್ನು ಜನ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಸಂಘದ ವಿರುದ್ಧ ಏನು ಪ್ರಿಯಾಂಕಾ ಖರ್ಗೆ ಒಂಟಿ ಆದ್ರ ಅನ್ನೋ ಒಂದು ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ, ಇದು ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.